ರಾವತಿ, ಆರೋಗ್ಯವಾಗಿದ್ದೀಯ? ಅವನಿಲ್ಲ, ಕಿಶೋರ್ ಕಾಣ್ತಾ ಇಲ್ಲ. ಕಾನ್ವೆಂಟ್ ಹೋಗಿದ್ದಾನೆ. ಹೇಗೆ ಓದ್ತಾ ಇದ್ದಾನೆ? ಇನ್ನೂ ಅವ್ನಿಗೆ ಓದಿನ ಮೇಲೆ ಸರಿಯಾಗಿ ಮನಸ್ಸೇ ತಿರುಗಿಲ್ಲ. ಆಟ ಆಡೋ ವಯಸ್ಸು ನೋಡು, ಚುರುಕಾಗಿದ್ದಾನಲ್ಲ, ಬುದ್ಧಿವಂತ ಆಗ್ತಾನೆ. ಬನ್ನಿ. ಏನಂದ್ರೆ ಏನಾಯ್ತು? ಕೇಶವ್ ನೋಡಿದ್ರ? ಅವನ ಇವಳನ್ನ ನೋಡ್ದ, ಇವಳು ಅವನನ್ನು ನೋಡಿದ್ಲು. ಇಬ್ಬರಿಗೂ ಮದುವೆ ಆಗೋ ಮನಸ್ಸಿದೆ ಅಂತ ಕಾಣುತ್ತೆ, ಅಲ್ವೇನಮ್ಮ? ಹೋಗಿದೆ ನೀವು. ಹಾಗಾದ್ರೆ ನಿಧಾನ ಯಾಕೆ? ನಿಮ್ ತಂಗಿ ಹತ್ರ ಮಾತಾಡಿ ಬೇಗ ಸೆಟಲ್ ಮಾಡ್ಬಿಡಿ, ಲಗ್ನ ಮಾಡ್ಬಿಡೋಣ. ಅಲ್ಲೇ ಇರೋದ್ ಪ್ರಾಬ್ಲಮ್. ಏನ್ರಿ ನಿಮ್ದು ಪ್ರಾಬ್ಲಮ್? ಅಲ್ವೇ, ಅವ್ರ ಕಷ್ಟದಲ್ಲಿದ್ದಾಗ ಒಂದ್ ಚೂರು ಸಹಾಯ ಮಾಡ್ಲಿಲ್ಲ. ಈಗ ಅವ್ರು ಚೆನ್ನಾಗಿ ಬದುಕ್ ಬಾಳ್ತಿರೋವಾಗ ನನ್ನ ಮಗಳನ್ನ ಕೊಡ್ತೇನೆ ಅಂತ ಯಾವ ಮುಖ ಹೊತ್ಕೊಂಡೋಗ್ ಕೇಳೋದು? ಇಲ್ದೇ ಇದ್ರೆ ಅಂತ ವರ ಎಲ್ರಿ ಸಿಗುತ್ತೆ. ಹೇಗಾದ್ರೂ ಮಾಡಿ ನಿಮ್ ತಂಗಿ ನೊಪ್ಪೋ ದಾರಿ ನೋಡಿ, ನನ್ನ ಮಾತು ಕೇಳಿ. ಕೇಳ್ತೀನಿ. ನಿನ್ನ ಕಟ್ಕೊಂಡಾಗಿದ್ದು ನಿನ್ನ ಮಾತು ತಾನೇ ನಾನು ಕೇಳ್ತಾ ಇರೋದು. ಆದ್ರೆ ಅಲ್ಲಿ ಏನ್ ಪ್ರಾಬ್ಲಮ್ಸ್ ಬರುತ್ತೋ ಅದೆಲ್ಲ ನೀನೇ ಸಾಲ್ವ್ ಮಾಡ್ಬೇಕು. ಸರಿ, ಒಳ್ಳೆ ದಿನ ನೋಡ್ಕೊಂಡು ಹೊರಟೋಗೋಣ. ಕಾರ್ ಡೆಲಿವರಿ ತಗೊಂಡು ನಾನು ಹಾಗೆ ಊರು ಹೊರಟು ಬಿಡ್ತೀನಿ. ಯಾಕೆ ಶರಾವತಿ ಕಣ್ಣಲ್ಲಿರು? ಮತ್ತೆ ಯಾವಾಗ ಬರ್ತೀರಾ? ಏನ್ ಅವಕಾಶ ಆದಾಗಲೆಲ್ಲ ಬರ್ತಾನೆ ಇರ್ತೀನಿ. ಮಗನ ಹುಷಾರಾಗಿ ನೋಡ್ತ ಬರ್ಲಾ? ಅರೆ, ಇದೆಲ್ಲ ಯಾಕೆ? ಚೆನ್ನಾಗಿ ಓದಿ ಪಾಸ್ ಮಾಡ್ಬೇಕು. ಬರ್ಲಪ್ಪ? ಟಾಟಾ ಟಾಟಾ. ಹೌದ್ರಿ, ನಾಳೆ ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕಲ್ರಪ್ಪ. ಹಿಂಗ ಹೇಳ್ರಿ, ಮತ್ತೆ ಬೆಟ್ಟ ಆಗೋಣ. ನಮಸ್ಕಾರ ರೀ. ನೀನು ಬಂದ ಇವತ್ತು ಹೊಂಟ ಆಗ್ಲೆ ಹ್ಯಾಂಗದ? ಹ್ಯಾಂಗೇನು ಗಂಡ ಹೆಡ್ರೊಳಗೇನು ರಸ್ಕಸಿ ಇದ್ದಂಗ್ ಕಾಣ್ತದೆ. ನೆಟ್ಟಗ್ 4 ದಿನ ಜೊತೆಗೆ ಇದ್ದದ್ ಕಾಣ್ಲಿಲ್ಲ, ಜೊತೆ ಓಡಾಡಿದ್ ಕಾಣ್ಲಿಲ್ಲ. ನನಗಂತೂ ಖುಷಿ ಅನುಮಾನ. ನಿನಗಾತ ಅನುಮಾನ? ಇವ್ರು ಬಾಳ್ವನೇ ಅರ್ಥ ಆಗೋಲ್ದು. ಎಲ್ಲ ಮುಸುಸಿ ಒಳಗೆ ಕಸ್ಕಸಿ. ಬರ್ರಿ ಒಳಗೆ ಪ್ರತಿ ಮಾತಾಡೋ ವಿಷಯ ಅಲ್ಲ ಅದು. ಹಿಂಗೆ ನಮಸ್ಕಾರ. ಯಾವ ಬಪ್ಪ ಇದು ಕೊಟ್ಟು ಹಬ್ಬ ತಗೊಂಡಿದ್ದು ನೀವು ತಗೊಂಡ್ರ? ಮೊದಲು ನೀವು ಈ ಕಾರು ಕೂತ್ಕೊಳ್ಬೇಕು. ಯಾಕೆಂದ್ರೆ ಎಲ್ಲ ಬಂದಿದ್ದು ನಿಮ್ಮಿಂದ. ಶುರು ಮಾಡೋಲ್ಲ. ನೀವಿದ್ರು ಕೂತ್ಕೊಂಡು ಸವಾರಿ ಮಾಡಿದ್ರೆ ನನ್ನ ಮನಸ್ಸಿಗೆ ತೃಪ್ತಿ. ದಯಮಾಡಿ ಬನ್ನಿ. ಸ್ವಲ್ಪ ಬನ್ನಿ. ಮತ್ತೆ ಮನೆ ಕಡೆ ಚಾಪಾನ ಹಣ್ಣು ಎಷ್ಟು ರುಚಿಯಾಗೈತೆ ರಾಜೀವಪ್ಪ. ಎಷ್ಟೇ ಆಗಲಿ ನಿಮ್ ಶ್ರಮದ ಪ್ರತಿಫಲ ಅಲ್ವಾ ಇದು? ಇನ್ನೇನ್ ರಾಜೀವಪ್ಪ, ಕಾರು ಬಂತು, ಬಂಗ್ಲೆನೂ ಆಯ್ತು, ನನ್ ಸಾಲನೆಲ್ಲ ತೀರ್ಸಿ ಬ್ಯಾಂಕ್ನ ಗಂಟು ಮಡಗಿದ್ದು ಆಯ್ತು. ಇನ್ನೊಂದು ಮುಖ್ಯವಾದ ವಿಷಯ ಆಗ್ಲೇಬೇಕಲ್ಲ ರಾಜೀವಪ್ಪ. ಹೇಳಿ ರಾಜುಟಪ್ಪನವರು. ನಿಮ್ ಮದುವೆ ಆಗುತ್ತೆ ಬಿಡಿ, ಇವಾಗೇನ್ ಹತ್ರ ಅದಕ್ಕೆ. ರಾಜೀವಪ್ಪ, 6 ವರ್ಷದಿಂದಲೂ ಹಿಂಗೆ ಹೇಳಿ ನನ್ ಸತಾಯಿಸ್ತಾ ಇದ್ದೀರಿ. ಯಾಕೋ ನಿಮ್ ವಿಷಯದಾಗಿ ನಂಗೊತ್ತಿ ಅನುಮಾನ. ಅನುಮಾನ?
ಹಾಗೆಲ್ಲ ಏನ್ ತಿಳ್ಕೊಬೇಡಿ ತಾವು. ಮತ್ತಿನ್ನೆಷ್ಟು ದಿವಸ ಆ ಹುಡುಗಿ ಲಕ್ಷ್ಮಿ ಕುತ್ತಿಗೆ ತಾಳಿ ಇಲ್ದೆ ಓಡಾಡೋದು? ನಾನೇನಾದ್ರೂ ನರರಪ್ಪ ಆಗಿದ್ರೆ ನಿಮ್ ಕಿವಿ ಹಿಂಡಿ ಯಾವತ್ತ ಹುಡುಗಿ ನಿಮ್ ಕುತ್ತಿಗೆ ಕಟ್ತಾ ಇದ್ದೆ ಗೊತ್ತಾ? ಇವತ್ತು ಅವಳು ನನ್ನ ಕತ್ತು ಕಟ್ಟದ ಬತ್ತೀನಿ ರಾಜುಟಪ್ಪನವ್ರೆ, ತಾಳಿ ಮಾತ್ರ ಕಟ್ಟಿಲ್ಲ ಅಷ್ಟೇ. ನೋಡಿ ರಾಜೀವಪ್ಪ, ನಾನಿವತ್ತು వచ్చి ಕೋಪ ಮಾಡ್ಕೊಂಡೇ ಮಾತಾಡ್ತೀನಿ. ಮಾತಾಡ್ಲಾ? ಮಾತಾಡಿ ರಾಜುಟಪ್ಪನವ್ರೆ. ನನ್ನ ನಿಮ್ಮ ಪ್ರೀತಿ ವಿಶ್ವಾಸ ಶಾಶ್ವತವಾಗಿರ್ಬೇಕು ಅಂದ್ರೆ ಬರೋ ಎಳ್ಳಮಾವಾಸ್ಯೆ ಒಳಗೆ ಆ ಲಕ್ಷ್ಮಿ ಜೊತೆಯಾಗಿ ನಿಮ್ ಮದುವೆ ಆಗ್ಲೇಬೇಕು. ಇಲ್ಲ ನನ್ನ ಮಕ ಪೂರ್ವ, ನಿಮ್ಮ ಮಕ ಪಶ್ಚಿಮ. ರಾಜುಟಪ್ಪನವ್ರೆ, ನಾನು ಏನ್ ಬೇಕಾದ್ರೂ ಕಳ್ಕೊಳ್ಳೋದಕ್ಕೆ ಸಿದ್ಧ, ಆದ್ರೆ ನಿಮ್ಮನ್ನು ಮಾತ್ರ ಕಳ್ಕೊಳ್ಳಾರೆ. ಇವತ್ತು ನಮ್ಮ ಸೇರಿ ಸುಖ ಸಂಪತ್ತು ಎಲ್ಲ ನಿಮ್ಮಿಂದ ಬಂದಿತ್ತು. ನೀವು ನಮ್ಮ ಭಾಗ ದೇವರು ರಾಜುಟಪ್ಪ. ಅಯ್ಯೋ ಸುಮ್ಮನೆ ಬುಡಿ. ದೇವ್ರು ದೇವ್ರು ಅಂತ ನನ್ ಯಾಕೆ ಹೊಗಳ್ತೀರಿ? ಇದೊಂದು ಕೆಟ್ಟ ಅಭ್ಯಾಸ. ನಾನು ಮಾಡಿದ್ದಾದ್ರು ಏನು? ಸಾಲ ಕೊಟ್ಟೆ, ಬಡ್ಡಿ ಸಹಿತ ಅಸಲು ತಕೊಂಡೆ, ಅಷ್ಟೇ ತಾನೇ? ನೀವಷ್ಟೇ ತಾನೆ ಅಂತ ಇದ್ದೀರಿ. ನಿಮ್ಮ ಅಷ್ಟೇ ಅನ್ನೋದು ನಮ್ಗೆ ಎಷ್ಟು ಮಾಡಿದೆ ಅಂತ ನನಗ್ ಗೊತ್ತು ರಾಜುಟಪ್ಪನವ್ರೆ. ಆ ರಾಮಾಯಣ ಅಲ್ಲ ಈಗ ಬೇಡ. ಏನ್ ಮಾತ್ ಮರ್ಸೋಕ್ ನೋಡ್ತಾ ಇದ್ದೀರಾ? ಮದ್ವೆ ವಿಷಯಕ್ಕೆ ಬನ್ನಿ. ಹೂನಾ ಹೂನಾ? ಸರಿ ಸ್ವಾಮಿ, ಅಪ್ಪಣೆ. ಆದ್ರೆ ಒಂದು ಕರಾರು. ಏನಪ್ಪ ಕರಾರು? ಈ ಎಳ್ಳಮಾವಾಸ್ಯೆ ಒಳಗೆ ಅನ್ನೋದು ಬೇಡಿ. ಮತ್ತೆ ನಮ್ಮ ಹುಡುಗರ ಮದುವೆ ಎಲ್ಲ ಮುಗಿದು ಹೆಗಲ ಮೇಲಿರೋ ಭಾರ ಎಲ್ಲ ಎಳೆದು ಹಗುರ ಆದ ಮೇಲೆ ನನ್ನ ಮದುವೆ. ಅದಾಗೋದು ಯಾವಾಗ? ಬೇಗನೆ, ಆದಷ್ಟು ಬೇಗನೆ. ಸರಿ. ಹನ್ನೊಂದು ತಿಂಗಳಿದ್ದೋಳು ಇನ್ನೊಂದು ತಿಂಗಳು ಇರಲ್ವಾ? ಅದು ನೋಡವ. ಎಷ್ಟು ಕೊಡ್ಬೇಕು? ಬುಟ್ಟಿ ತುಂಬಾ ಹಣ್ಣಿದೆ, ಲೆಕ್ಕ ನೋಡಿ ಕೊಟ್ಬಿಡಿ. 2 ರೂಪಾಯಿ ಕೊಡ್ತೀನಿ. 3 ರೂಪಾಯಿ ಕೊಟ್ಬಿಡಿ. ಇಲ್ಲ ಕಣಯ್ಯ, ಜಾಸ್ತಿ ಆಗುತ್ತೆ. ಬಿಡಿ. ಸ್ವಲ್ಪ ಇದೆ, ಇವನು ಕಳಿಸ್ಬಿಡ್ತೀನಿ. ಕೊನೆ ಮಾತಲ್ಲಿ ಎಷ್ಟು ಕೊಡ್ಬೇಕು? 2.5 ರೂಪಾಯಿ ಕೊಟ್ಬಿಡಿ ಬುದ್ಧಿ. 2 ರೂಪಾಯಿ. 2.5 ರೂಪಾಯಿ ಕೊಟ್ಬಿಡಿ ಬುದ್ಧಿ. ತಗೊಳ್ಳೋ. ನಾಳೆನು ತಗೊಂಡ್ ಬರ್ತೀನಿ. ತಗೊಂಬ. ಅದೇ ಅಲ್ಲ, ಗೂಡೆ ತುಂಬಾ ಹಣ್ಣಿದಾವ್ 2.5 ರೂಪಾಯಿಗೆ ಕೊಟ್ಬಿಟ್ಟಿದ್ದಾನೆ. ಅವನ್ ಬೆಳೆದಿದ್ರು ತಾನೆ ಚೋರಿ ಮಾಲು. ಕ್ಯಾ ಚೋರಿ ಕಾ ಮಾಲು?